ಮನೋಜ್ ಮತ್ತು ರೋಹಿಣಿ ಹಣಕ್ಕಾಗಿ ಪರದಾಟ. ಸಂಚಿಕೆಯ ಆರಂಭದಲ್ಲಿ ಸೂರ್ಯ, ಆಸ್ತಿ ಯಾಕೆ ಮಾಡಬೇಕು? ರೋಹಿಣಿ ಅಪ್ಪನ ಹತ್ರನೇ ಅಷ್ಟೊಂದು ದುಡ್ಡಿದೆಯಲ್ಲ, ಅವರ ಹತ್ರನೇ ಇಸ್ಕೊಂಡು ಬರಲಿ ಬಿಡು ಅಂತ ಹೇಳುತ್ತಾನೆ. ಆಗ ಶಾಂತಿ, ಹೌದಲ್ವಾ ರೋಹಿಣಿ, ನೀನು ಹೋಗಿ ನಿಮ್ಮಪ್ಪನ ಕೇಳಮ್ಮ ಎಂದಾಗ ರೋಹಿಣಿ, ಇಲ್ಲ ಅತ್ತೆ, ನಮ್ಮಪ್ಪ ಜೈಲಲ್ಲಿ ಇದ್ದಾರಲ್ವಾ ಎನ್ನುತ್ತಾಳೆ. ಅದಕ್ಕೆ ಶಾಂತಿ, ನಿಮ್ಮಪ್ಪ ಜೈಲಲ್ಲಿ ಇರಬಹುದು, ಆದ್ರೆ ನಿಮ್ಮ ಅಪ್ಪನ ಆಸ್ತಿ ಆಚೆ ತಾನೇ ಇದೆ. ನೋಡಮ್ಮ ರೋಹಿಣಿ, ನಾನು ನನ್ನ ಮನೆನ ಮಾರೋದಿಕ್ಕಾಗೋದಿಲ್ಲ, ಅದು ನಮ್ಮಪ್ಪ ಕೊಟ್ಟಿರೋ ಮನೆ. ನೀನು ಬೇಕಿದ್ರೆ ನಿಮ್ಮ ಮಾವನ್ನ ಕೇಳಿ ನೋಡು ಅಂತ ಹೇಳುತ್ತಾಳೆ. ಆಗ ರೋಹಿಣಿ, ನಮ್ಮ ಮಾವನ್ನ ಅವರು ಎಲ್ಲಿದ್ದಾರೆ ಅಂತನೇ ನನಗೆ ಗೊತ್ತಿಲ್ಲ ಎನ್ನುತ್ತಾಳೆ. ಶಾಂತಿ ಆಗ, ನೀನು ಯಾವುದಕ್ಕೂ ಒಂದು ಸಲಿ ಅವರಿಗೆ ಫೋನ್ ಮಾಡಮ್ಮ, ಅವರು ನಿನಗೆ ದುಡ್ಡು ಕೊಟ್ರೂ ಕೊಡಬಹುದು, ನೀನು ಫೋನ್ ಮಾಡು ಅಂತ ರೋಹಿಣಿಗೆ ಒತ್ತಾಯಿಸುತ್ತಾಳೆ. ರೋಹಿಣಿ ಏನ್ ಮಾಡೋದು ಎಂದು ಯೋಚಿಸುತ್ತಿರುವಾಗ ಮನೋಜ್, ರೋಹಿಣಿ ಅವನು ಎಷ್ಟು ಓವರಾಗಿ ಮಾತಾಡುತ್ತಿದ್ದಾನೆ ಅಂತ ನೀನೇ ನೋಡಿದಲ್ಲ, ನೀನು ಮೊದಲು ನಿಮ್ಮ ಮಾವನಿಗೆ ಫೋನ್ ಮಾಡು ಅಂತ ಒತ್ತಾಯಿಸುತ್ತಾನೆ. ಕೋಪದಿಂದ ಸೂರ್ಯನನ್ನೇ ನೋಡುತ್ತಾ ರೋಹಿಣಿ, ಮಾವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಪೂಜಾನಿಗೆ ಕರೆ ಮಾಡುತ್ತಾಳೆ. ಆ ಕಡೆ ಕರೆ ಸ್ವೀಕರಿಸಿದ ಪೂಜಾ, ಏನೇ ಹೊಸ ಮನೆಲಿ ಹೋಗಿ ಸೆಟಲ್ ಆದ್ರಾ ಎಂದು ಕೇಳುತ್ತಾನೆ. ರೋಹಿಣಿ, ಮಾವ, ನಾನು ರೋಹಿಣಿ ಎಂದಾಗ, ಏನೂ ಮಾವನ, ಏನೇ ನನ್ನನ್ನ ಸಿಕ್ಕಾಕಿಸಿದ್ಯಾ ಅಂತ ಪೂಜಾ ಕೇಳುತ್ತಾನೆ. ರೋಹಿಣಿ, ನಾನು ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ ಎಂದು ಕೇಳುತ್ತಾಳೆ. ಪೂಜಾ, ಓ ಹಾಗಾದ್ರೆ ಸೈಲೆಂಟ್ ಆಗಿದ್ದೀನಿ ಅಂತಂದ್ರೆ ನಾನೇ ನಿನಗೆ ಸಿಕ್ಕ ಮಾವ ಆಗೋದಕ್ಕೆ ಸರಿ ಆಯ್ತು, ಅದೇನು ಪ್ಲಾನ್ ಮಾಡಿದ್ದೀಯೋ ಹೇಳು ಅಂತ ಕೇಳುತ್ತಾನೆ. ರೋಹಿಣಿ, ನಾವು ಒಂದು ಮನೆ ತಗೊಂತಾ ಇದೀವಿ ಮಾವ, ಅದಕ್ಕೆ ಒಂದು 70 ಲಕ್ಷ ರೂಪಾಯಿ ಶಾರ್ಟೇಜ್ ಇದೆ, ಅದು ನನಗೆ ಇವಾಗ ಬೇಕಿತ್ತು ಎನ್ನುವಾಗ ಪೂಜಾ, ಅಯ್ಯೋ, ನಿಮ್ ಮಾವ ಬೇಕಿದ್ರೆ ಒಂದು 70 ಕಿಲೋಗ್ರಾಂ ಮಾಂಸ ಕೊಡ್ತಾನೆ ಹೊರತು ದುಡ್ಡು ಎಲ್ಲಿಂದನೇ ಇರುತ್ತೆ ಅವನ ಹತ್ರ ಅಂತ ಹೇಳುತ್ತಾನೆ. ರೋಹಿಣಿ, ಓ ಅಪ್ಪನ ಹತ್ರ ಕೇಳೋಕ್ಕಾಗಲ್ವಾ ಮಾವ ಎಂದಾಗ ಪೂಜಾ, ತುಂಬಾ ರೀಲ್ ಸುತ್ತಬೇಡವೇ, ಪಾಪ ಕಣೆ ಅವರೆಲ್ಲ, ನೀನು ಮಾಡ್ತಿರೋ ನಾಟಕಕ್ಕೆಲ್ಲ ಎಲ್ಲ ಸೇರಿಸಿ ಒಂದು ದಿವಸ ಹಾಕೊಂಡು ನಿನಗೆ ಗುಮುತಾರೆ ಕಣೆ ಎನ್ನುವಾಗ ರೋಹಿಣಿ, ಅದು ನನಗೂ ಗೊತ್ತಿದೆ ಎನ್ನುತ್ತಾಳೆ. ಪೂಜಾ, ಗೊತ್ತಿದ್ದು ಈ ರೀತಿ ಮಾಡ್ತಿದೆಯಲ್ಲ, ನಿನಗೆ ಬೀಳೋ ಅರ್ಧ ಹೊಡೆ ನನಗೂ ಬೀಳೋ ರೀತಿ ಮಾಡ್ತಿದೀಯಾ ನೀನು ಎನ್ನುವಾಗ ರೋಹಿಣಿ, ಬೇರೆ ದಾರಿನೇ ಇಲ್ವಾ ಮಾವ ಅಂತ ಕೇಳುತ್ತಾಳೆ. ಪೂಜಾ, ಏನೇ ನಿಮ್ ಅತ್ತೆ ಮತ್ತೆ ನಿಮ್ ಮಾವನ ಹತ್ರ ದುಡ್ಡು ಕೇಳು ಅಂತ ಫೋರ್ಸ್ ಮಾಡ್ತಿದ್ದಾರಾ ಅಂತ ಕೇಳುತ್ತಾನೆ. ನಿಮ್ಮ ಅತ್ತೆಗೆ ನೀನು ಮಾಡೋಕೆ ಕೆಲಸ ಇಲ್ವೇನೆ, ಯಾವಾಗ ನೋಡಿದ್ರೂ ದುಡ್ಡು ದುಡ್ಡು ಅಂತಾನೇ ಇರ್ತಾಳೆ, ಅಕೌಂಟ್ ಎಲ್ಲ ಫ್ರೀಸ್ ಮಾಡಿ ಆಗಿದೆ ಅಂತ ಹೇಳಾಯ್ತು ತಾನೆ, ದುಡ್ಡಿಲ್ಲ ಅಂತ ಏನೋ ಒಂದು ಹೇಳು ಅಂತ ಪೂಜಾ ಹೇಳುತ್ತಾನೆ. ರೋಹಿಣಿ, ಹೌದು ಮಾವ, ನನಗೂ ಅರ್ಥ ಆಗ್ತಿದೆ, ಬೇರೆ ಯಾವುದು ದಾರಿ ಇಲ್ವಲ್ಲ ಎಂದು ಹೇಳಿ ಬೇಕು ಬೇಕು ಅಂತಾನೆ ಮೊಬೈಲ್ನ ಕೆಳಗೆ ಹಾಕಿಬಿಡುತ್ತಾಳೆ. ಮೀನಾ, ಯಾಕೆ, ಏನಾಯ್ತು, ಯಾಕೆ ಈ ರೀತಿ ಗಾಬರಿ ಆಗ್ತಿದ್ದೀರಾ ಅಂತ ರೋಹಿಣಿ ಹತ್ರ ಕೇಳುತ್ತಾಳೆ. ರೋಹಿಣಿ, ಅಯ್ಯೋ ಹಾಗೇನಿಲ್ಲ ಮೀನಾ, ಅದು ಕೈ ಸ್ಲಿಪ್ ಆಗಿ ಬಿತ್ತು ಅಷ್ಟೇನೆ. ಹಲೋ ಮಾವ, ಕೇಳಿಸ್ತಿದ್ಯಾ ಎಂದಾಗ ಪೂಜಾ, ನನಗೆ ಕೇಳಿಸಿದೆ ಕಣೆ, ಇವಾಗ ಏನೇ ಮಾಡ್ತೀಯಾ ಅಂತ ಕೇಳುತ್ತಾನೆ. ಪೂಜಾ, ನೋಡೆ, ನೀನು ಎಲ್ಲಾ ಕಷ್ಟಕ್ಕೂ ಇರೋದು ಒಂದೇ ದಾರಿ ಕಣೆ ಎಂದಾಗ ರೋಹಿಣಿ, ಏನದು ಅಂತ ಕೇಳುತ್ತಾಳೆ. ಪೂಜಾ, ನೀನು ಎಲ್ಲಾ ವಿಷಯನ್ನೂ ಮನೆಯವರ ಹತ್ರ ಹೇಳ್ಬಿಟ್ಟು ಅವರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿಬಿಡು ಅಂತ ಹೇಳುತ್ತಾನೆ. ರೋಹಿಣಿ, ಈ ಐಡಿಯಾ ಚೆನ್ನಾಗಿಲ್ಲ ಅಂಕಲ್, ನನಗೆ ಅರ್ಥ ಆಗ್ತಿದೆ, ಇದು ಯಾವತ್ತೂ ನಡೆಯೋದಿಲ್ಲ. ಅಪ್ಪ ಈ ರೀತಿ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾನು ಈ ರೀತಿ ಕೇಳಬಾರದು ಎಂದಾಗ ಪೂಜಾ, ನಿನ್ನ ಕಷ್ಟ ಕೇಳಿ ಕೇಳಿನೇ ನನಗೆ ಸುಸ್ತಾಗಿ ಹೋಗಿದೆ ಕಣೆ ಎನ್ನುತ್ತಾನೆ. ರೋಹಿಣಿ, ಸರಿ ಬಿಡಿ ಮಾವ, ನೀವು ನಿಮ್ಮ ಕೆಲಸದಲ್ಲಿ ಬ್ಯೂಸಿ ಇರ್ತೀರಾ, ನಾನು ಫೋನ್ ಇಡ್ತೀನಿ ಅಂತ ಹೇಳಿ ಕರೆ ಕಡಿತಾಳೆ. ಶಾಂತಿ ಬಂದು, ಯಾಕಮ್ಮ, ಏನಾಯ್ತು, ಸುಮ್ನೆ ಹಿಂಗೆ ನಿಂತಿದೀಯಾ ಎಂದು ಕೇಳಿದಾಗ ರೋಹಿಣಿ, ಇಲ್ಲ ಅತ್ತೆ, ನಾನು ತುಂಬಾ ಸಲಿ ಕೇಳಿದೆ, ಆದ್ರೆ ಅವರ ಹತ್ರ ದುಡ್ಡು ಅರೇಂಜ್ ಮಾಡೋದಿಕ್ಕಾಗೋದಿಲ್ವಂತೆ, ಅಕೌಂಟ್ ಫ್ರೀಸ್ ಆಗಿದೆಯಂತೆ, ಈಗ ಏನು ಸಿಗೋದಿಲ್ಲ ಎನ್ನುತ್ತಾಳೆ. ಆಗ ಮನೋಜ್, ಅಮ್ಮ, ಅವರಿಂದ ಆಗಿದ್ರೆ ಕೊಡ್ತಿದ್ರು ಅಲ್ವಾ, ಕೇಸ್ ಮುಗಿದ ಮೇಲೆ ಅವರೆಲ್ಲ ಕೊಡ್ತಾರೆ ಬಿಡು ಎನ್ನುತ್ತಾನೆ. ಸೂರ್ಯ, ಅಯ್ಯೋ, ಇದನ್ನ ಎಷ್ಟು ದಿವಸದಿಂದ ಕುಯ್ಕೊಂಡು ಬರ್ತಾ ಇದ್ದೀರಾ, ಹೋಗ್ರಲ್ಲೋ ಎನ್ನುತ್ತಾನೆ. ಮನೋಜ್, ನಿನ್ನ ಮಾತು ಮಾತಾಡಬೇಡ ಕಣೋ, ನೋಡಪ್ಪ, ರೋಹಿಣಿ ಕೇಳಿದ್ಲು, ಸಿಗಲಿಲ್ಲ, ಇವಾಗ ನಿರ್ಧಾರ ಮಾಡಬೇಕಾಗಿರೋದು ನೀವಪ್ಪ ಎಂದಾಗ ರಂಗನಾಥ್ ಅವರು, ನಿರ್ಧಾರ ಮಾಡಬೇಕಾಗಿರೋದು ಇದರಲ್ಲಿ ನಾನಲ್ಲ, ನಿಮ್ಮಮ್ಮ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮನೋಜ್ ಹೋಗಿ ಶಾಂತಿ ಹತ್ರ ಕೇಳಿದಾಗ, ಇದರಲ್ಲಿ ನನ್ನ ನಿರ್ಧಾರ ಬದಲಾಗೋದಿಲ್ಲ,
ನಾನು ಮನೆ ಮಾರೋದಿಲ್ಲ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮನೋಜ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದಾಗ ರೋಹಿಣಿನೂ ಅವನ ಹಿಂದೆಯೇ ಹೋಗುತ್ತಾಳೆ. ಸೂರ್ಯ, ನೋಡಮ್ಮ, ಆಗಲೇ ಮನೆ ತಗೊಳ್ಳೋದಕ್ಕೆ ರೆಡಿಯಾಗಿ ಹೋಗಿಬಿಟ್ಟ ಅಂತ ಮನೋಜ್ನನ್ನೇ ನೋಡುತ್ತಾ ಹೇಳುವಾಗ ಮೀನಾ, ರೀ, ನನಗೇನೋ ಡೌಟ್, ಇವರು ನಿಜವಾಗಲೂ ಅವರ ಮಾವನ ಹತ್ರನೇ ಮಾತಾಡಿದ್ರಾ ಅಂತ ಕೇಳುತ್ತಾಳೆ. ಸೂರ್ಯ, ಹಂಗೇ ಇರಬೇಕು. ಯಾಕೆ ಅಂತ ಕೇಳಿದಾಗ ಮೀನಾ, ನನಗೇನೋ ಇವರು ಅವರ ಹತ್ರ ಮಾತಾಡಿಲ್ಲ ಅಂತ ಅನ್ನಿಸ್ತಿದೆ ಎನ್ನುತ್ತಾಳೆ. ಸೂರ್ಯ, ಏನಮ್ಮ, ಆಧಾರ ಇಟ್ಕೊಂಡು ಹೇಳ್ತೀಯಾ ಅಂತ ಕೇಳುತ್ತಾನೆ. ಮೀನಾ, ಅದು ತುಂಬಾ ನರ್ವಸ್ ಆಗಿರೋ ತರ ಅನ್ನಿಸ್ತಿತ್ತು. ಅವರೇ ಕೇಳಿ, ಅವರೇ ಪ್ರಶ್ನೆ ಮಾಡಿಕೊಂಡು, ಅವರೇ ಮಾತಾಡಿರೋ ತರ ಅನ್ನಿಸ್ತಿತ್ತು ಎಂದಾಗ ಸೂರ್ಯ, ಹಂಗೆ ಹೇಳ್ತೀಯಾ? ಹಂಗಾದ್ರೆ ಈ ರೋಹಿಣಿ ಏನೋ ಫ್ರಾಡ್ ಕೆಲಸ ಮಾಡ್ತಿದೆ ಅನ್ಸುತ್ತೆ. ನಾನಂತೂ ಯಾವುದೇ ಕಾರಣಕ್ಕೂ ಆ ಮನೆನ ಮಾರೋದಕ್ಕೆ ಬಿಡೋದಿಲ್ಲ ಎನ್ನುತ್ತಾನೆ. ರವಿ ಶ್ರುತಿ ಮಾತುಕತೆ ಮತ್ತು ಮನೋಜ್ರ ದುರಾಸೆ. ಈ ಕಡೆ ರವಿ ಆಚೆ ಕೂತ್ಕೊಂಡು ಯೋಚನೆ ಮಾಡುತ್ತಿರುವಾಗ ಅಲ್ಲಿಗೆ ಶ್ರುತಿ ಬರುತ್ತಾಳೆ. ಯಾಕಾ, ಏನಾಯ್ತು ರವಿ ಎಂದು ಕೇಳಿದಾಗ ರವಿ, ಮನೆನ ಡಿವೈಡ್ ಮಾಡಿಕೊಡು ಅಂತ ಕೇಳುತ್ತಿದ್ದಾನಲ್ಲ, ನನಗೆ ಅದನ್ನ ಈಗಲೂ ಅರಗಿಸಿಕೊಳ್ಳೋಕ್ಕಾಗ್ತಿಲ್ಲ ಎನ್ನುತ್ತಾನೆ. ಶ್ರುತಿ, ನನಗೂ ಅಷ್ಟೇ ರವಿ, ತುಂಬಾ ಶಾಕ್ ಆಗ್ತಿದೆ. ತುಂಬಾ ಮನಿ ಮೈಂಡೆಡ್ ನಿಮ್ಮ ಅಣ್ಣ ಎನ್ನುತ್ತಾಳೆ. ರವಿ, ಶ್ರುತಿ, ಅವನು ಚಿಕ್ಕ ವಯಸ್ಸಿಂದಾನೂ ಹಂಗೇನೆ, ಅವನ ಕೆಲಸ ಆದ್ರೆ ಸಾಕು ಅಂತ ಅನ್ಕೊತ್ತಾನೆ. ಈಗಲಾದ್ರೂ ನಿನಗೆ ಅರ್ಥ ಆಗ್ತಿದೆಯಾ ಸೂರ್ಯ ಯಾಕೆ ಅವಾಗವಾಗ ಅವನ ನನ್ನನ್ನ ಹೊಡಿತಾನೆ ಅಂತ ಎಂದಾಗ ಶ್ರುತಿ, ಇವತ್ತು ಚೆನ್ನಾಗಿ ಹೊಡೆದಿರೋರು ಆದ್ರೆ ಜಸ್ಟ್ ಮಿಸ್ ಆಗಿದ್ದಾರೆ ಅಷ್ಟೇ. ಆಕ್ಚುಲಿ ನಾನು ಸೂರ್ಯ ಅವರ ಬಗ್ಗೆ ಬೇರೆನೇ ಒಪಿನಿಯನ್ ಇಟ್ಕೊಂಡಿದ್ದೆ, ಆದ್ರೆ ನನ್ನ ಮನೆಗೆ ಬಂದ ಮೇಲೇನೆ ಅವರನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡಿದ್ದು. ನಿಮ್ಮಂಗೆ ಅವರು ಓದಿದ್ರೆ ಅವರು ಇನ್ನೂ ಚೆನ್ನಾಗಿ ಇರ್ತಿದ್ರೇನೋ, ಅದಕ್ಕೆ ಸ್ವಲ್ಪ ರಫ್ ಅಂಡ್ ಟಫ್ ಇದ್ದಾರೆ ಅಷ್ಟೇನೆ. ಆದರೂ ಪಾಪ ಅವರಿಂದ ಕೈಲಾದಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಎನ್ನುತ್ತಾಳೆ. ರವಿ, ಹೌದು, 2 ಕಾರ್ ಇಟ್ಕೊಂಡು ಸಂಪಾದನೆ ಮಾಡ್ತಿದ್ದಾನೆ, ಅಷ್ಟು ಮಟ್ಟಿಗೆ ಅತ್ತಿಗೆ ಅವನನ್ನ ಬದಲಾಯಿಸಿದಳು ಎಂದಾಗ ಶ್ರುತಿ, ನೀನು ಅಷ್ಟೇ, ನೀನು ಓದನ್ನ ಮುಗಿಸಿ ನಿನಗೆ ಯಾವುದು ಬೇಕೋ ಆ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ತಿದೀಯಾ, ಆದ್ರೆ ನಿಮ್ಮ ಅಣ್ಣ ಅಷ್ಟೊಂದು ಓದಿ ಅದಕ್ಕೆ ತಕ್ಕಂಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ರೋಹಿಣಿ ಇಲ್ಲ ಅಂದಿದ್ದಿದ್ರೆ ನಿಮ್ಮ ಅಣ್ಣ ಇದುವರೆಗೂ ಯಾವ ಕೆಲಸಕ್ಕೂ ಹೋಗದೆ ಅಲ್ಕೊಂಡು ರೋಡಲ್ಲೆಲ್ಲ ಇರ್ತಿದ್ರು ಅನ್ಸುತ್ತೆ ಎನ್ನುವಾಗ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ್ ಇಬ್ಬರೂ ಬರುತ್ತಾರೆ. ಮನೋಜ್, ರವಿ ಎಂದಾಗ ರವಿ, ಹೇಳು ಎನ್ನುತ್ತಾನೆ. ಮನೋಜ್, ನೋಡಿದನೋ ಅಪ್ಪ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಎಂದಾಗ ರವಿ, ಬೇರೆ ಏನು ಹೇಳ್ಬೇಕಾಗಿತ್ತು, ನೀನು ದಿಢೀರ ಅಂತ ಆಸ್ತಿಲಿ ಪಾಲು ಕೇಳಿದ್ರೆ ಇನ್ನೇನು ಮಾಡ್ತಾರೆ ಎನ್ನುತ್ತಾನೆ. ಮನೋಜ್, ನನ್ನ ಸಿಚುವೇಶನ್ ನೀನಾದ್ರೂ ಅರ್ಥ ಮಾಡ್ಕೋ, ಆಲ್ರೆಡಿ ನನ್ನ ಹತ್ರ ಇರೋ 30 ಲಕ್ಷನ ಇಲ್ಲಿ ಕೊಟ್ಟಿದ್ದೀನಿ, ಬ್ಯಾಂಕಲ್ಲಿ ಕನ್ಫರ್ಮ್ ಆಗಿ 2 ಕೋಟಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಹೋಗ್ಲಿ, ನೀನು ಉಳಿದಿದ್ದ 70 ಲಕ್ಷನ ನೀನು ರೆಡಿ ಮಾಡಿಕೊಡ್ತೀಯಾ ಎಂದು ಕೇಳಿದಾಗ ರವಿ, ಹೋಗ್ಲೇ, ಈ 70 ಲಕ್ಷಕ್ಕೆ ನಾನೆಲ್ಲ ಹೋಗ್ಲಿ, ಅದು ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಸ್ವಂತವಾಗಿ ರೆಸ್ಟೋರೆಂಟ್ನ ಓಪನ್ ಮಾಡ್ತಿದ್ದೆ ಎನ್ನುತ್ತಾನೆ. ಮನೋಜ್, ನೋಡು, ನಿನ್ನ ಹತ್ರ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮಾವನ ಹತ್ರ ಇದೆ ಅಲ್ವಾ ಎಂದಾಗ ಶ್ರುತಿ, ಏನು, ನಮ್ಮಪ್ಪನ ಹತ್ರನಾ ಅಂತ ಶಾಕ್ ಆಗಿ ಕೇಳುತ್ತಾಳೆ. ರೋಹಿಣಿ, ಹೌದು ಶ್ರುತಿ, ನಿಮ್ಮಪ್ಪನ ಹತ್ರ ಕೇಳೋಕ್ಕಾಗುತ್ತಾ ಎಂದಾಗ ಶ್ರುತಿ, ನಮ್ಮಪ್ಪನ ಹತ್ರ ಹೋಗಿ ಹೇಗೆ ಕೇಳಲಿ ಎನ್ನುತ್ತಾಳೆ. ರೋಹಿಣಿ, ಅದು ಹಾಗಲ್ಲ ಶ್ರುತಿ ಅವರೇ, ನಿಮ್ಮಪ್ಪನಿಗೆ ನೀವು ಒಬ್ಬಳೇ ಮಗಳಲ್ವಾ, ಹೇಗಿದ್ರೂ ಎಲ್ಲ ಆಸ್ತಿನೂ ನಿಮಗೆ ತಾನೇ, ನಿಮಗೆ ರೈಟ್ಸ್ ಇದೆ ಅಲ್ವಾ, ನಾವು ನಿಮ್ಮ ಹತ್ರ ಬರೀ ಸಾಲವಾಗಿ ಕೇಳ್ತಾ ಇರೋದು ಅಷ್ಟೇ ಎನ್ನುತ್ತಾಳೆ. ಶ್ರುತಿ, ನೋಡಿ ರೋಹಿಣಿ, ನಿಮ್ಮ ಯಜಮಾನರು ಹೋಗಿ ಮಾವನ ಹತ್ರ ಶೇರ್ ಕೊಡಿ ನನ್ನ ಆಸ್ತಿಲಿ ಅಂತ ಕೇಳಿದಂಗೆ ನಾನು ನಮ್ಮಪ್ಪನ ಹತ್ರ ಕೇಳೋಕ್ಕಾಗಲ್ಲ, ಇನ್ಫ್ಯಾಕ್ಟ್ ಅವರು ನನಗೆ ಆಸ್ತಿಲಿ ಭಾಗ ಕೊಡಲಿಲ್ಲ ಅಂದ್ರೂ ಐ ಡೋಂಟ್ ಕೇರ್ ಎನ್ನುತ್ತಾಳೆ. ಮನೋಜ್, ಏನ್ ಶ್ರುತಿ ಈ ರೀತಿ ಹೇಳ್ತಿದೀಯಾ, ನಿಮ್ಮಪ್ಪ ಸಂಪಾದನೆ ಮಾಡಿರೋದು ನಿನಗೆ ಅಲ್ವಾ ಎಂದಾಗ ಶ್ರುತಿ, ನಮ್ಮಪ್ಪ ನನ್ನನ್ನ ಓದಿಸಿದ್ದಾರೆ, ಒಳ್ಳೆ ಲೈಫ್ ಕೊಟ್ಟಿದ್ದಾರೆ, ನನಗೆ ಅಷ್ಟು ಸಾಕು, ನಾನೇ ಸ್ವಂತವಾಗಿ ದುಡಿತಾ ಇದೀನಿ, ಅಕಸ್ಮಾತ್ ಅವರ ಪ್ರಾಪರ್ಟಿನೇ ನನಗೆ ಕೊಡೋದಿದ್ರೂನು ನಾನೇ ಯಾವತ್ತೂ ಹೋಗಿ ಕೇಳೋದಿಲ್ಲ, ಅದು ಅವರ ಇಷ್ಟ, ನಾನು ಹೋಗಿ ಕೇಳಿ ಅವರಿಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಎನ್ನುತ್ತಾಳೆ. ಮನೋಜ್, ಹೋಗ್ಲಿ, ನೀನಾದ್ರೂ ಹೋಗಿ ಕೇಳು ಅಂತ ರವಿ ಹತ್ರ ಹೇಳಿದಾಗ ರವಿ, ನಾನು ಹೋಗಿ ಕೇಳಲ್ಲ ಕಣೋ, ನಾನಿವಾಗ ಹೋಗಿ ಅವರ ಹತ್ತಿರ ದುಡ್ಡುತ್ತಿದ್ದೀನಿ ಅಂತಂದ್ರೆ ನನಗೆ ಮರ್ಯಾದೆ ಇರುತ್ತಾ,
ಹಾಗಿದ್ರೆ ನಾನೆಂತಕ್ಕೂ ಯೂಸ್ ಇಲ್ದೆ ಇರೋ ವ್ಯಕ್ತಿ ತರ ಆಗೋಗಿಬಿಡ್ತೀನಿ ಅಂತ ಕೋಪ ಮಾಡಿಕೊಳ್ಳುತ್ತಾನೆ. ಹಾಗೆ ಕೋಪದಲ್ಲಿ ಮನೋಜ್ ಮತ್ತೆ ರೋಹಿಣಿ ಇಬ್ಬರೂ ಮನೆ ಒಳಗಡೆ ಬರುತ್ತಾರೆ. ಮನೋಜ್ ತುಂಬಾ ಎಗರಾಡುತ್ತಾ, ಇಷ್ಟು ದೊಡ್ಡ ಮನೆ ತಗೊಂಡು ನಾನು ಸೆಟ್ಲ್ ಆಗ್ಬಿಡ್ತೀನಿ ಅಂತ ಇವರೆಲ್ಲರಿಗೂ ಹೊಟ್ಟೆ ಉರಿ ನೋಡಿ ಯಾರೂ ನನಗೆ ಹೆಲ್ಪ್ ಮಾಡೋದಿಲ್ಲ ಎನ್ನುತ್ತಾನೆ. ರೋಹಿಣಿ, ಎಲ್ಲರೂ ಹಾಗೆ, ಮನೋಜ್ ಅವರವರ ಲೈಫ್ ಅಲ್ಲಿ ಅವರವರು ಚೆನ್ನಾಗಿರೋದನ್ನ ಮಾತ್ರ ಯೋಚನೆ ಮಾಡ್ತಾರೆ ಎಂದಾಗ ಮನೋಜ್, ನೋಡು ರೋಹಿಣಿ, ನಮ್ಮ ಲೈಫ್ ಅಲ್ಲಿ ನಾವು ಹೇಗಾದ್ರೂ ಮಾಡಿ ದೊಡ್ಡ ಸ್ಥಾನಕ್ಕೆ ಬರಲೇಬೇಕು. ಇನ್ನೊಂದು ಸಲಿ ನಿಮ್ಮಪ್ಪನ್ನ ಕೇಳ್ತೀಯಾ ಎಂದು ಕೇಳುತ್ತಾನೆ. ರೋಹಿಣಿ, ಇಲ್ಲ ಮನೋಜ್, ಅವರನ್ನ ಮತ್ತೆ ಡಿಸ್ಟರ್ಬ್ ಮಾಡೋಕೆ ಆಗೋದಿಲ್ಲ. ನಾವು ಒಂದು ಮನೆ ತಗೊಳ್ಳೋದಕ್ಕೆ ಇಷ್ಟು ಒದ್ದಾಡ್ತಾ ಇದೀವಿ. ಮತ್ತೆ ನಮ್ಮಪ್ಪ ಎಷ್ಟು ಕಷ್ಟ ಅನುಭವಿಸಿರಬೇಡ. ಅವರ ಪಾರ್ಟ್ನರ್ ಯಾಮಾರಿಸಿರೋದ್ರಿಂದ ಅವರು ಜೈಲಲ್ಲಿ ಇದ್ದಾರೆ. ಈ ಟೈಮಲ್ಲಿ ಅವರ ಹತ್ತಿರ ಮತ್ತೆ ಮತ್ತೆ ದುಡ್ಡು ಕೇಳೋದಕ್ಕೆ ಸರಿಯಿರೋದಿಲ್ಲ. ಯಾವತ್ತಿದ್ರೂ ಅವರ ಹತ್ತಿರ ಇರೋ ಆಸ್ತಿ ನಮಗೆ ಅಲ್ವಾ ಬರೋದು. ಈಗ ಅದನ್ನ ಬಿಡು, ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನೋಡೋಣ ಅಂತ ಮಾತನ್ನ ತಿರುವಾಕಿಬಿಡುತ್ತಾಳೆ. ಇವಾಗ ನಮಗೆ ಒಂದು 70 ಲಕ್ಷ ಸಾಲ ಕೊಡಕ್ಕೆ ಇರೋದು ಅಂತಂದ್ರೆ ಗುಪ್ತಾ ಸರ್ ಒಬ್ಬರೇ. ಅವರಿಗೆ ನಾನು ಅಂದ್ರೆ ಇಷ್ಟ. ನಮಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಬ್ಯೂಸಿನೆಸ್ನ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಅವರ ಹತ್ರ ದುಡ್ಡು ತಗೊಳ್ಬಹುದು ಅಂತ ಮನೋಜ್ ಹೇಳಿದಾಗ ರೋಹಿಣಿ, ಅದು ಸರಿಯಾಗಿದೆ ಐಡಿಯಾ. ಬ್ಯೂಸಿನೆಸ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನು ಬೇಕೋ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡು. ಎಲ್ಲರ ಮುಂದೆ ನಾವು ಗೆದ್ದು ತೋರಿಸಲೇಬೇಕು. ಪರ್ಮನೆಂಟ್ ಆಗಿ ಈ ಮನೆ ನಮ್ಮ ಕೈಗೆ ಬರಬೇಕು. ಅದಕ್ಕೆ ಏನೇನು ಬೇಕೋ ಅದನ್ನ ನಾವು ಮಾಡ್ಲೇಬೇಕು. ಆದಷ್ಟು ಬೇಗ ನಮ್ಮ ಹೆಸರಲ್ಲಿ ಈ ಮನೆನ ರಿಜಿಸ್ಟರ್ ಮಾಡ್ಕೊಂಡು ಬಿಡೋಣ ಎನ್ನುತ್ತಾಳೆ. ಮನೋಜ್, ಸರಿಯಾಯಿತು, ನಾಳೆನೇ ಗುಪ್ತಾ ಸರ್ ಹತ್ರ ಹೋಗಿ ಇದರ ಬಗ್ಗೆ ಎಲ್ಲಾ ಮಾತಾಡ್ತೀನಿ ಎಂದಾಗ ರೋಹಿಣಿ, ಹಾಗೆ ಮಾಡಿ ಎನ್ನುತ್ತಾಳೆ. ಮನೋಜ್ ಇದರ ಬಗ್ಗೆನೇ ಯೋಚಿಸುತ್ತಿರುತ್ತಾನೆ. ಸೂರ್ಯ ಮೀನಾ ಮಾತುಕತೆ ಮತ್ತು ರೋಹಿಣಿ ದುಸ್ವಪ್ನ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಹಾಗೆ ಸುಮ್ನೆ ವಾಕ್ ಮಾಡುತ್ತಿರುತ್ತಾರೆ. ಸೂರ್ಯ, ಮನೆ ನಿನಗೆ ಇಷ್ಟ ಆಯ್ತಾ ಎಂದು ಕೇಳಿದಾಗ ಮೀನಾ, ಇಲ್ಲ, ಇಷ್ಟ ಆಗಲಿಲ್ಲ ಎನ್ನುತ್ತಾಳೆ. ಸೂರ್ಯ, ಇಷ್ಟ ಆಗಲಿಲ್ವಾ? ಇಷ್ಟು ದೊಡ್ಡ ಮನೆ ಇದೆ, ನಿನಗೇನೂ ಇಷ್ಟ ಆಗಲಿಲ್ವಾ ಎಂದು ಕೇಳಿದಾಗ ಮೀನಾ, ಇಷ್ಟಲ್ಲ ಇದ್ರೇನೆ ಒಳ್ಳೆ ಮನೆ ಅಂತ ಹೇಳೋದಿಲ್ಲ ಎನ್ನುತ್ತಾಳೆ. ಸೂರ್ಯ, ಮತ್ತೆ ಅಂತ ಕೇಳಿದಾಗ ಮೀನಾ, ಮನೆ ದೊಡ್ಡದಾಗಿದ್ರೆ ಏನೂ ಪ್ರಯೋಜನ, ಅದರಲ್ಲಿರೋ ಮನಸ್ಸು ಚಿಕ್ಕದು ಎನ್ನುತ್ತಾಳೆ. ಸೂರ್ಯ, ಓ, ಹಾಗಾದ್ರೆ ನಿನಗೆ ಈ ತರ ಮನೆ ಬೇಡ್ವಾ? ನಾನು ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಒಂದು ಬಂಗ್ಲಾ ತಗೊಳ್ಳೋಣ ಅಂತ ಇದ್ದೆ ಎಂದಾಗ ಮೀನಾ, ನೀವು ನನ್ನನ್ನ ಕಿಂಡಲ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಜವಾಗಲೂ ನೀವು ಈ ರೀತಿ ಮನೆ ತೆಕ್ಕೊಡ್ತೀನಿ ಅಂದ್ರೂ ನನಗೆ ಬೇಕಾಗಿಲ್ಲ. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನಾವೇನು ಮಾಡೋಣ ಹೇಳಿ? ಎಲ್ಲಿ ನಮ್ಮ ಫ್ಯಾಮಿಲಿ ಸಪರೇಟ್ ಆಗಿ ಹೋಗ್ತೀವಿ ಅಂತ ಭಯದಲ್ಲಿ ನಾನಿದ್ರೆ ನೀವು ಒಳ್ಳೆ ಕಾಮಿಡಿ ಮಾಡ್ತಿದ್ದೀರಾ ಎನ್ನುತ್ತಾಳೆ. ಸೂರ್ಯ, ಅಪ್ಪ ಹೆಂಗೆ ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಅವನು ಮಾಡಿದ್ದ ಕೆಲಸಕ್ಕೆ ಇವತ್ತು ಸರಿಯಾಗಿ ಬಾರಿಸ್ತಿದ್ದೆ, ಅಪ್ಪ ಬಂದು ತಡೆದಿದ್ದಕ್ಕೆ ಸುಮ್ಮನಾದೆ ಎಂದಾಗ ಮೀನಾ, ಅವರು ಯಾವಾಗ್ಲೂ ಅದೇ ರೀತಿನೇ ಅಲ್ವಾ ಮಾಡೋದು? ಅಷ್ಟೇ ಯಾಕೆ ಅತ್ತೆನೂ ಅವರಿಗೆ ಸಪೋರ್ಟ್ ಮಾಡೋದು? ಬಂದಾಗಲಿಂದ ಈ ಮನೆನೂ ರೋಹಿಣಿನೂ ಹೊಗಳಿದ್ದೇ ಹೊಗಳಿದ್ದು. ಅತ್ತೆಗೂ ಇಲ್ಲೇ ಬಂದು ಇರಬೇಕು ಅನ್ನೋ ಐಡಿಯಾ ಇದೆ ಅನ್ಸುತ್ತೆ. ಅವರೇನಾದ್ರೂ ಇಲ್ಲಿ ಬಂದುಬಿಟ್ರೆ ಮಾವನಿಗೆ ಬೇರೆ ದಾರಿನೇ ಇಲ್ಲ, ಬರಲೇಬೇಕು ಎನ್ನುತ್ತಾಳೆ. ಸೂರ್ಯ, ಸಾಧ್ಯನೇ ಇಲ್ಲ ಮೀನಾ, ಸಕ್ಕರೆ ಏನಾದ್ರೂ ಆ ಮನೆಗೆ ಬಾ ಅಂತ ಹೇಳಿದ್ರೂನೂ ಅಪ್ಪ ನೀನು ಬೇಕಿದ್ರೆ ಹೋಗು, ನಾನು ಬರೋದಿಲ್ಲ ಅಂತ ಹೇಳಿ ಅಪ್ಪ ಅದೇ ಮನೆಲೇ ಇರ್ತಾರೆ, ಇಲ್ಲಿ ಬರೋದಿಲ್ಲ ಎನ್ನುತ್ತಾನೆ. ನೋಡು ಮೀನಾ, ಮನೆ ಅಂದ್ರೆ ಹೆಂಗಿರಬೇಕು ಗೊತ್ತಾ? ನಮ್ಮ ಹಳ್ಳಿಲಿ ಲಕಮ ಅವರವರಲ್ಲ ಹಂಗಿರಬೇಕು. ಅದಕ್ಕೆ ವಯಸ್ಸಾದ ಮೇಲೆ ಅಲ್ಲೇ ಮನೆ ತಗೊಂಡು ಬಿಡೋಣ ಅಂತಿದೀನಿ. ಅಲ್ಲೇ ನಾವಿಬ್ಬರೂ ಸೆಟಲ್ ಆಗಿಬಿಡೋಣ ಅಂತ ಸೂರ್ಯ ಹೇಳಿದಾಗ ಮೀನಾ, ಸರಿ ಆಯ್ತು ಅಂತ ಅವನ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ನಗಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಸೂರ್ಯನಿಗೆ ಛಾಯಾ ಕಡೆಯಿಂದ ಕರೆ ಬರುತ್ತದೆ. ಬೆಳಗ್ಗೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ, ನೀವು ನನ್ನನ್ನ ಪಿಕಪ್ ಮಾಡಿಕೊಳ್ಳಿ ಅಂತ ಛಾಯಾ ಹೇಳುತ್ತಿರುತ್ತಾಳೆ. ಸೂರ್ಯ, ಸರಿ ಆಯ್ತು ಮೇಡಂ, ಬನ್ನಿ, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಕರೆ ಕಡಿತಾಳೆ. ಮೀನಾ, ಸರಿ ಬನ್ನಿ ಒಳಗಡೆ ಹೋಗೋಣ ಎಂದಾಗ ಸೂರ್ಯ, ಸುಮ್ನೆ ಇರು ಮೀನಾ, ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಹೋಗೋಣ ಅಂತ ಸೂರ್ಯ ಮತ್ತೆ ಮೀನಾ ಇಬ್ಬರೂ ಅಲ್ಲೇ ಕೂತ್ಕೊಂಡು ಹರಟೆ ಹೊಡೆಯುತ್ತಿರುತ್ತಾರೆ. ಈ ಕಡೆ ರೋಹಿಣಿ ಮಲಗಿರುತ್ತಾಳೆ. ಇದ್ದಕ್ಕಿದ್ದಂತೆ ಶಾಂತಿ ಬಂದು ಅವಳ ಕೈ ಹಿಡಿದು ಆಚೆ ಎಳೆದುಕೊಂಡು ಬರುತ್ತಾಳೆ. ರೋಹಿಣಿ, ಯಾಕತ್ತೆ, ಏನಾಯ್ತು ಎಂದು ಕೇಳಿದಾಗ ಶಾಂತಿ, ಈ ಆಕ್ಟಿಂಗ್ ಮಾಡ್ಬೇಡ ಕಣೆ,
ನೀನು ಎಂತೋಳು ಅಂತ ನನಗೆ ಗೊತ್ತಾಗೋಯ್ತು. ಎಲ್ಲಾ ವಿಷಯನೂ ಗೊತ್ತಾಗೋಯ್ತು ಎನ್ನುತ್ತಾಳೆ. ರೋಹಿಣಿ, ಏನ್ ಹೇಳ್ತಿದ್ದೀರಾ ಅತ್ತೆ ಎಂದು ಕೇಳುತ್ತಾಳೆ. ಶಾಂತಿ, ನೀನು ಫೋನ್ನಲ್ಲಿ ನಿಮ್ಮ ಮಾವನ ಜೊತೆ ಮಾತಾಡಿದೆ ಅಂತ ಹೇಳ್ದೆ ತಾನೆ ಎಂದಾಗ ರೋಹಿಣಿ, ಹೌದು ಅತ್ತೆ ಎನ್ನುತ್ತಾಳೆ. ಶಾಂತಿ, ಸುಳ್ಳು ಹೇಳ್ಬೇಡ ಕಣೆ. ನೀನು ನಿಮ್ ಮಾವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಿನ್ನ ಫ್ರೆಂಡ್ ಪೂಜಾ ಜೊತೆ ಮಾತಾಡಿದೀಯಾ ಎಂದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತದೆ. ರೋಹಿಣಿ, ಅದು ಹಾಗಲ್ಲ ಅತ್ತೆ ಎಂದಾಗ ಶಾಂತಿ, ಏನೇ ಮತ್ತೆ ನಿನ್ನ ಅತ್ತೆ ಅಂತ ಕರಿಬೇಡ ಕಣೆ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನೀನು ಯಾರ ಹತ್ರ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಆದ್ರೆ ನೀನು ನನ್ನ ಹತ್ರನೇ ಸುಳ್ಳು ಹೇಳಿದ್ದೆಲ್ಲ. ನನ್ನ ಹತ್ರನೇ ಆಕ್ಟಿಂಗ್ ಮಾಡಿದೀಯಾ, ಬಾಯಿ ಬಿಟ್ಟು ಮಾತಾಡೆ ಅಂತ ಕೇಳುತ್ತಾಳೆ. ರೋಹಿಣಿ, ಅದು ಅತ್ತೆ ಎನ್ನುವಾಗ ಶಾಂತಿ, ಏನೇ ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿ ಮತ್ತೆ ನನ್ನನ್ನ ಯಾಮಾರಿಸಬೇಕಂತಿದ್ದೀಯಾ. ಒಳ್ಳೆ ಫ್ರಾಡ್ ಸಹವಾಸ ಆಯ್ತಲ್ಲ ನನಗೆ. ನೀನು ಹೋಗಿ ನನ್ನ ಮಗನ ಕಟ್ಟಿಕೊಂಡೆ ನೋಡು. ನಾನು ಮಾಡಿದ್ದು ದೊಡ್ಡ ತಪ್ಪು. ಹೋಗೆ, ಮನೆ ಬಿಟ್ಟು ಆಚೆ ಹೋಗೆ ಎನ್ನುತ್ತಾಳೆ. ರೋಹಿಣಿ, ಅತ್ತೆ ಏನ್ ಮಾಡ್ತಿದ್ದೀರಾ ಅತ್ತೆ, ಬೇಡ ಅತ್ತೆ ಎಂದರು. ಶಾಂತಿ, ನಡಿ ಆಚೆಗೆ ಅಂತ ಅವಳ ಕೈ ಹಿಡಿದುಕೊಂಡು ಆಚೆಗೆ ತಳ್ಳಿಬಿಡುತ್ತಾಳೆ. ಅತ್ತೆ, ನನ್ನನ್ನ ಬಿಡಿ ಅತ್ತೆ, ನನ್ನನ್ನ ಬಿಡಿ ಅತ್ತೆ ಅಂತ ಹೇಳಿ ರೋಹಿಣಿ ನಿದ್ದೆಗಣ್ಣಲ್ಲೇ ಹಾಸಿಗೆಯ ಮೇಲೆ ಒದ್ದಾಡಿಕೊಂಡು ಮನೋಜ್ನಿಗೆ ಒದ್ದು ಕೆಳಗಡೆ ಬೀಳಿಸಿಬಿಡುತ್ತಾಳೆ. ನಿದ್ದೆಗಣ್ಣಲ್ಲಿ ರೋಹಿಣಿ, ಅತ್ತೆ ಬೇಡ ಅತ್ತೆ, ಅತ್ತೆ ಬೇಡ ಅತ್ತೆ ಅಂತ ಒದ್ದಾಡುತ್ತಿರುವುದನ್ನ ನೋಡಿ ಮನೋಜ್ಗೆ ಭಯವಾಗುತ್ತದೆ. ಆಗ ಮನೋಜ್ ಎದ್ದು ರೋಹಿಣಿ ರೋಹಿಣಿ ಅಂತ ಕೈ ಹಿಡಿದು ಅವಳನ್ನ ಎತ್ತುತ್ತಾನೆ. ಆಗ ಸಡನ್ ಆಗಿ ಅವಳು ಸುತ್ತ ನೋಡಿ ಮನೋಜ್ನನ್ನ ನೋಡುತ್ತಾಳೆ. ಮನೋಜ್, ಯಾಕೆ ರೋಹಿಣಿ, ಏನಾಯ್ತು, ಯಾಕೆ ಈ ರೀತಿ ಆಡ್ತಿದ್ದೆ ಎಂದು ಕೇಳಿದಾಗ ರೋಹಿಣಿ ಮನೋಜ್ನನ್ನೇ ನೋಡುತ್ತಿರುತ್ತಾಳೆ. ಅಲ್ಲ, ಏನಾಯ್ತು ಅಂತ ಇವಾಗ ಅಮ್ಮನ ಕರೀತಿದ್ದೆ ಅಂತ ಮನೋಜ್ ಕೇಳಿದಾಗ ರೋಹಿಣಿ, ಅದು ಏನಿಲ್ಲ ಮನೋಜ್ ಅವರೇ, ಹೊಸ ಮನೆ ಅಲ್ವಾ, ಸರಿಯಾಗಿ ನಿದ್ದೆ ಬರಲಿಲ್ಲ ಅಷ್ಟೇ, ಅದಕ್ಕೆಲ್ಲೋ ಅರ್ಧಮರ್ಧ ಕನಸು ಬಿದ್ದಿರಬೇಕು ಎನ್ನುತ್ತಾಳೆ. ಮನೋಜ್, ಇಲ್ಲಿ ದೆವ್ವ ಇಲ್ಲ ಅಂತ ಹೇಳಾಯ್ತಲ್ಲ, ಮತ್ತೆ ಏಂತಕ್ಕೆ ನಿನಗೆ ಕನಸು ಬಂತು ಎಂದು ಕೇಳಿದಾಗ ರೋಹಿಣಿ, ಅದು ಏನು ಅಂತ ಸರಿಯಾಗಿ ಜ್ಞಾಪಕ ಬರ್ತಿಲ್ಲ, ಎಲ್ಲ ಮರೆತು ಹೋಯ್ತು ಎನ್ನುತ್ತಾಳೆ. ಮನೋಜ್, ಸರಿಯಾಯ್ತು ಮಲ್ಕೋ ಅಂತ ಹೇಳಿ ಮಲಗಿಕೊಳ್ಳುತ್ತಾನೆ. ರೋಹಿಣಿ, ಏನಿದು, ಆಗಾಗ ಈ ತರ ಕನಸು ಬರ್ತಿದ, ನಾನೇನಾದ್ರೂ ಸಿಕ್ಕಾಕೊಂಡು ಬಿಡ್ತೀನಾ, ಅದಕ್ಕೆ ಇದು ಮುನ್ಸೂಚನೆ ತೋರಿಸ್ತಿದೀಯಾ ಅಂತ ಮನಸ್ಸಲ್ಲೇ ಅಂದುಕೊಂಡು ಯೋಚಿಸುತ್ತಿರುತ್ತಾಳೆ. ಛಾಯಾ ಜೊತೆ ಸೂರ್ಯ ಮತ್ತು ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಅಚ್ಚರಿ. ಈ ಕಡೆ ಸೂರ್ಯ ಬೆಳಗ್ಗೆನೆ ಹೋಗಿ ಛಾಯಾನ ಪಿಕಪ್ ಮಾಡಿಕೊಂಡು ಬರುತ್ತಿರುತ್ತಾನೆ. ಸೂರ್ಯ, ಹೇಗಿದ್ದೀರಾ ಮೇಡಮ್, ಹೋದ ಸಲಿ ಬಂದಿದ್ರಲ್ಲ ಕೆಲಸ, ಅದೆಲ್ಲ ಮುಗಿತಾ ಎಂದು ಕೇಳುತ್ತಾನೆ. ಛಾಯಾ, ಪರವಾಗಿಲ್ಲ, ಆದ್ರೆ ಹೋದ ಸಲಿ ಬಂದಾಗ ರಿಜಿಸ್ಟ್ರೇಷನ್ಗೆ ಅಂತ ಬಂದಿದ್ದೆ, ಆದ್ರೆ ಅದು ಕೆಲಸ ನಡೀಲಿಲ್ಲ, ಈಗ ನಡೆದಿದ್ದಿದ್ರೆ ನಾನು ಮತ್ತೆ ಬರೋ ಅವಶ್ಯಕತೆ ಇರ್ತಿರಲಿಲ್ಲ ಎನ್ನುತ್ತಾಳೆ. ಸೂರ್ಯ, ಯಾಕ್ ಮೇಡಮ್, ಏನಾಯ್ತು, ಹೋದ ಸಲಿ ಏನಾಯ್ತು ಎಂದು ಕೇಳಿದಾಗ ಛಾಯಾ, ಅದು ಒಂದು ಚಿಕ್ಕ ಪ್ರಾಬ್ಲಮ್, ನನ್ನ ಹತ್ರ ಇದ್ದಿದ್ದ ದುಡ್ಡು ಬೇರೆ ತರ ಖರ್ಚಾಗೋಯ್ತು ಎನ್ನುತ್ತಾಳೆ. ಸೂರ್ಯ, ಹೌದಾ, ಎಷ್ಟು ಖರ್ಚಾಯ್ತು ಮೇಡಮ್ ಎಂದು ಕೇಳಿದಾಗ ಛಾಯಾ, 30 ಲಕ್ಷ ಎನ್ನುತ್ತಾಳೆ. ಸೂರ್ಯ, 30 ಲಕ್ಷ ಖರ್ಚಾಯ್ತಾ ಎಂದು ಕೇಳಿದಾಗ ಛಾಯಾ, ಹೌದು, ನನ್ನ ಹತ್ರ ಫೋರ್ಸ್ ಮಾಡಿ ಇಬ್ಬರು ಫ್ರಾಡ್ಗಳು ದುಡ್ಡು ಕಿತ್ತುಕೊಂಡು ಬಿಟ್ಟರು ಎನ್ನುತ್ತಾಳೆ. ಲಾಸ್ಟ್ ಟೈಮ್ ನೀವು ಪೊಲೀಸ್ ಸ್ಟೇಷನ್ನಲ್ಲಿ ವಿಟ್ನೆಸ್ಗೆ ಸೈನ್ ಮಾಡಿದ್ರಿ ಗೊತ್ತಾ ಅಂತ ಛಾಯಾ ಕೇಳಿದಾಗ ಸೂರ್ಯ, ಹೌದು ಹೌದು, ಏನು ದುಡ್ಡಿನ ವಿಷಯವಾಗಿ ಅಂತ ಹೇಳಿದ್ರಲ್ಲ ಮೇಡಮ್ ಎಂದಾಗ ಛಾಯಾ, ಹೌದು, ಅದೇ ದುಡ್ಡಿನ ವಿಷಯನೇ ಎನ್ನುತ್ತಾಳೆ. ಸೂರ್ಯ, ಓ, ಹಾಗಾದ್ರೆ ನಿಮಗೆ ಯಾಮಾರಿಸಿಬಿಟ್ರಾ, ಯಾರು ಅಂತ ಹೇಳಿ ಮೇಡಮ್, ನನಗೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ, ಅವರಿಗೆ ಹೇಳಿ ಅವರನ್ನ ಹಿಡಿದು ಹಾಕಿಸ್ತೀನಿ ಎನ್ನುತ್ತಾನೆ. ಛಾಯಾ, ಅದೆಲ್ಲ ಮುಗಿದು ಹೋಗಿರೋದು, ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಸೂರ್ಯ ಅವರೇ, ನೀವು ನನ್ನ ಫ್ಲಾಟ್ ಹತ್ರ ವೇಟ್ ಮಾಡ್ತಾ ಇರಿ, ನಾನೊಂದು 10 ನಿಮಿಷ ರೆಡಿಯಾಗಿ ಬಂದು ಬಿಡ್ತೀನಿ, ಹೋಗಿ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಹೋಗಿಬಿಡೋಣ ಎಂದಾಗ ಸೂರ್ಯ, ಸರಿ ಆಯ್ತು ಅಂತ ಒಪ್ಪಿಕೊಳ್ಳುತ್ತಾನೆ. ಈ ಕಡೆ ರಂಗನಾಥ್ ಮತ್ತೆ ಶಾಂತಿ ಇಬ್ಬರೂ ವಾಕಿಂಗ್ ಬರುತ್ತಿರುತ್ತಾರೆ. ರಂಗನಾಥ್ ಅವರು, ಏನೇ ಯಾವಾಗ ನೋಡಿದ್ರೂನು ಅಲ್ಲಿ ನಾನು ವಾಕಿಂಗ್ ಕರೆದ್ರೆ ನನ್ನ ಜೊತೆ ಬರ್ತಾನೆ ಇರ್ಲಿಲ್ಲ, ಇಲ್ಲೇನೆ ಬರ್ತಿದೀಯಾ ಎಂದು ಕೇಳಿದಾಗ ಶಾಂತಿ, ಎಲ್ಲಿ, ಅಲ್ಲಿ ವಾಕಿಂಗ್ ಹೋಗಬೇಕಿತ್ತಾ
ಅಲ್ಲಿ ಆಚೆಗೆ ಬಂದ್ರೆ ಸಾಕು ಒಂದೇ ಧೂಳು. ಹೋಗೆ ಯಾರಿಗೆ ಬರ್ತಾರೆ? ಆಹಾ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಿದೆ. ಆಹಾ, ಘಮಘಮ ಅಂತಿದೆ. ಎಷ್ಟು ತಣ್ಣಗಿದೆ ಗಾಳಿ ಎನ್ನುತ್ತಾಳೆ. ರಂಗನಾಥ್ ಅವರು, ಹೌದು ಕಣೆ, ದುಡ್ಡಿರೋರ ಮನೆ ಮುಂದೆ ಬಂದ್ರೆ ನಿನಗೆ ಹಂಗೆ ಅನ್ಸುತ್ತೆ ಅಂತ ಕಿಂಡಲ್ ಮಾಡುತ್ತಾರೆ. ಹಾಗೇ ಬಂದು ಅಲ್ಲಿ ಎಳ್ನೀರ ಹತ್ರ ಬಂದು ಎಳ್ನೀರು ತಗೊಂಡು ಕುಡಿಯುವಾಗ ಆ ಎಳ್ನೀರವನು, ನೀವು ಇವಾಗ ಒಂದಿದ್ದೀರಾ, ಹೊಸದಾಗಿ ಎಲ್ಲಿದ್ದೀರಾ ಸರ್ ಅಂತ ಕೇಳುತ್ತಾನೆ. ಆಗ ರಂಗನಾಥ್ ಅವರು ತಾವು ಇರೋ ಮನೆ ಅಡ್ರೆಸ್ನ ಹೇಳುತ್ತಾರೆ. ಅದನ್ನ ಕೇಳಿ ಎಳ್ನೀರವನಿಗೆ ಶಾಕ್ ಆಗುತ್ತದೆ. ರಂಗನಾಥ್ ಅವರು, ನೋಡಪ್ಪ, ಇನ್ಮೇಲೆ ನಾನು ಡೈಲಿ ಬರ್ತೀನಿ, ನನಗೆ ಎಳ್ನೀರಿಗೆ ಡೈಲಿ ಒಂದು 5 ರೂಪಾಯಿ ಕಡಿಮೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಾಗ ಎಳ್ನೀರ್ ಮಾರೋ ವ್ಯಕ್ತಿ ಆ ಮನೆ ಓನರ್ಗೆ ಕರೆ ಮಾಡುತ್ತಾನೆ. ಕರೆ ಮಾಡಿ ಈ ತರ ನಿಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಅಂತ ಅವರಿಗೆ ವಿಷಯನ ತಿಳಿಸುತ್ತಾನೆ. ಸೂರ್ಯ ಅವರೇ, ರಿಜಿಸ್ಟ್ರೇಷನ್ ಮುಗಿಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಬಹುದು. ನೀವೇನಾದ್ರೂ ತಿಂಡಿ, ಕಾಫಿ ಎಲ್ಲಾ ಮುಗಿಸಿಕೊಂಡು ಬನ್ನಿ ಅಷ್ಟರಲ್ಲಿ ಅಂತ ಛಾಯಾ ಹೇಳಿದಾಗ ಸೂರ್ಯ, ಸರಿ ಆಯ್ತು ಮೇಡಂ ಅಂತ ಹೇಳಿ ಆ ಕಡೆಗೆ ಹೋಗುತ್ತಾನೆ. ಸೂರ್ಯ ತನ್ನ ಗಾಡಿನ ಕ್ಲೀನ್ ಮಾಡಿಕೊಳ್ಳುವಾಗ ಅದೇ ರಿಜಿಸ್ಟ್ರೇಷನ್ ಆಫೀಸ್ಗೆ ಮನೋಜ್, ರೋಹಿಣಿ ಮತ್ತೆ ಪಾರ್ಕ್ ಫ್ರೆಂಡ್ 3 ಜನ ಬರುತ್ತಾರೆ. ಹಾಗೆ ಪಾರ್ಕ್ ಫ್ರೆಂಡ್ ಸೂರ್ಯನನ್ನ ನೋಡಿಬಿಡುತ್ತಾನೆ. ನಿನ್ನ ತಮ್ಮ ಅಲ್ಲೇ ಇದ್ದಾನಲ್ಲೋ, ಹಾಯ್ ಸೂರ್ಯ ಅಂತ ಹೇಳಿಬಿಡುತ್ತಾನೆ. ಮನೋಜ್, ಅಯ್ಯೋ ಯಾಕೋ ಅವನನ್ನ ಕರಿಯೋಕೆ ಹೋದೆ ಎಂದಾಗ ಸೂರ್ಯ, ಏನ್ರಪ್ಪ ಇಲ್ಲೇನ್ ಮಾಡ್ತಾ ಇದ್ದೀರಾ 3 ಜನ ಸೇರಿಕೊಂಡು ಅಂತ ಹತ್ರ ಬರುತ್ತಾನೆ. ಏನೋ ರಿಜಿಸ್ಟ್ರೇಷನ್ಗೆ ಬಂದಿದೀಯಾ, ಆಗಲೇ ಮನೆ ತಗೊಂಡು ಬಿಡ್ತಾ ಇದ್ದೀಯಾ ಅಂತ ಸೂರ್ಯ ಕೇಳುತ್ತಾನೆ. ಮನೋಜ್, ಇಲ್ಲ, ಎಷ್ಟಾಗುತ್ತೆ ದುಡ್ಡು ಅಂತ ರಿಜಿಸ್ಟ್ರೇಷನ್ಗೆ ಕೇಳಿಕೊಂಡು ಹೋಗೋದಕ್ಕೆ ಬಂದಿದೀನಿ ಎನ್ನುತ್ತಾನೆ. ನೀನೇನ್ ಮಾಡ್ತಿದೀಯಾ ಇಲ್ಲಿ ಅಂತ ಮನೋಜ್ ಕೇಳಿದಾಗ ಸೂರ್ಯ, ಕಸ್ಟಮರ್ ಬಂದಿದ್ದಾರೆ, ಅವರು ಒಳಗಡೆ ಹೋಗಿದ್ದಾರೆ, ಅದಕ್ಕೆ ವೇಟ್ ಮಾಡ್ತಿದೀನಿ ಎನ್ನುತ್ತಾನೆ. ಆಗ ಪಾರ್ಕ್ ಫ್ರೆಂಡ್, ಹಾಗಾದ್ರೆ ನೀವು ಬನ್ನಿ, ಒಳಗಡೆ ಹೋಗಿ ಮಾತಾಡಿಕೊಂಡು ಬರೋಣ ಎಂದಾಗ ಮನೋಜ್ ಅವರು, ಯಾಕೆ ಬ್ರೋ, ನಿಮಗೆ ಗೊತ್ತಿಲ್ಲ, ಸುಮ್ನೆ ಇರಿ ಬ್ರೋ ಎನ್ನುತ್ತಾನೆ. ಸೂರ್ಯ, ಅಯ್ಯೋ ನೀವೇನಾದ್ರೂ ಹೋಗಿ ಒಳಗಡೆ ಮಾಡಿಕೊಳ್ಳ್ರಪ್ಪ, ನಾನು ಬರೋದಿಲ್ಲ ಎನ್ನುತ್ತಾನೆ. ಈ ಕಡೆ ರೋಹಿಣಿ ಮತ್ತೆ ಮನೋಜ್, ಪಾರ್ಕ್ ಫ್ರೆಂಡ್ 3 ಜನ ಒಳಗಡೆ ಬಂದು ಅಲ್ಲಿ ಆಫೀಸರ್ಗಳ ಹತ್ರ ಎಷ್ಟು ಆಗಬಹುದು ದುಡ್ಡು ಅಂತ ಕೇಳುವಾಗ ಅದನ್ನ ಛಾಯಾ ನೋಡಿಬಿಡುತ್ತಾಳೆ. ಹಾಗೆ ಕೋಪ ಮಾಡಿಕೊಂಡು ಬಂದು ಸೂರ್ಯನ ಗಾಡಿಲಿ ಕೂತುಕೊಳ್ಳುತ್ತಾಳೆ. ಸೂರ್ಯ, ಯಾಕ್ ಮೇಡಂ, ಏನಾಯ್ತು, ಹೋಗಿದ್ದ ಕೆಲಸ ಆಗಲಿಲ್ವಾ ಎಂದು ಕೇಳಿದಾಗ ಛಾಯಾ, ಹೋಗಿದ್ದ ಕೆಲಸ ಎಲ್ಲಾ ಆಯ್ತು, ನಾಳೆ ಬಂದು ಡಾಕ್ಯುಮೆಂಟ್ ತಗೊಂಡು ಹೋಗೋದಕ್ಕೆ ಹೇಳಿದ್ದಾರೆ ಎನ್ನುತ್ತಾಳೆ. ಸೂರ್ಯ, ಒಳ್ಳೆ ವಿಷಯ ಅಲ್ವಾ ಮೇಡಂ, ಈಗ ಯಾಕೆ ಕೋಪ ಮಾಡಿಕೊಂಡಿದ್ದೀರಾ ಎಂದು ಕೇಳಿದಾಗ ಛಾಯಾ, ನನ್ನ ಲೈಫ್ ಅಲ್ಲಿ ಮತ್ತೆ ಯಾರನ್ನ ನೋಡಬಾರದು ಅಂದುಕೊಂಡಿದ್ನೋ ಅವರನ್ನ ನೋಡಿಬಿಟ್ಟೆ ಎನ್ನುತ್ತಾಳೆ. ಸೂರ್ಯ, ಸರಿ ಆಯ್ತು ಮೇಡಂ, ನೀವು ಟೆನ್ಷನ್ ಆಗ್ಬೇಡಿ, ನೆಕ್ಸ್ಟ್ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಹೋಗೋಣವಾ ಎಂದು ಕೇಳಿದಾಗ ಛಾಯಾ, ಬೇಡ, ನನಗೆ ಮೂಡ್ ಔಟ್ ಆಯ್ತು, ಫ್ಲಾಟ್ ಹತ್ರ ನಡೀರಿ ಎನ್ನುತ್ತಾಳೆ. ಸೂರ್ಯ, ಸರಿ ಆಯ್ತು ಅಂತ ಅಲ್ಲಿಂದ ಹೊರಟು ಹೋಗುತ್ತಾನೆ. ಛಾಯಾ ಗಾಡಿಲೆ ಯೋಚನೆ ಮಾಡಿಕೊಂಡು ಕೂತುಕೊಂಡಿರುವಾಗ ಸೂರ್ಯ, ಮೇಡಂ, ಇನ್ನು ಟೆನ್ಷನ್ ಅಲ್ಲೇ ಇದ್ದೀರಾ ಎಂದು ಕೇಳುತ್ತಾನೆ. ಛಾಯಾ, ಯಾಕೆ ಆ ರೀತಿ ಕೇಳ್ತಿದ್ದೀರಾ ಎಂದು ಕೇಳಿದಾಗ ಸೂರ್ಯ, ಇಲ್ಲ, ಫ್ಲಾಟ್ ಬಂತು, ಇನ್ನು ಹಾಗೆ ಕೂತಿದ್ದೀರಲ್ಲ ಅದಕ್ಕೆ ಕೇಳಿದೆ ಎನ್ನುತ್ತಾನೆ. ಛಾಯಾ, ಸರಿ ಆಯ್ತು ಅಂತ ಲಗೇಜ್ನ ತಗೊಂಡು ಹೋಗಿ ಮನೆ ಒಳಗಡೆ ಇಟ್ಟು ಸೂರ್ಯ, ಹೋಗಿ ಬರ್ತೀನಿ ಅಂತ ಹೇಳುವಾಗ ಛಾಯಾ ಸೂರ್ಯನಿಗೆ ಕೂಲಿಂಗ್ ಗ್ಲಾಸ್ನ ಗಿಫ್ಟ್ ಕೊಡುತ್ತಾಳೆ. ಸೂರ್ಯ, ಮೇಡಂ, ನನಗೆ ಯಾಕಿದೆಲ್ಲ ಎಂದು ಕೇಳಿದಾಗ ಛಾಯಾ, ಕೆನಡಾದಿಂದ ಬರಬೇಕಾದ್ರೆ ನಿಮ್ ನೆನಪಾಯ್ತು, ಅದಕ್ಕೆ ನಿಮಗೋಸ್ಕರ ತಂದೆ ಎನ್ನುತ್ತಾಳೆ. ಸೂರ್ಯ, ಮೇಡಂ, ನನ್ನನ್ನ ನೆನೆಸಿಕೊಳ್ಳೋದೇ ದೊಡ್ಡ ವಿಷಯ, ಅಂತಹದ್ರಲ್ಲಿ ನನಗೋಸ್ಕರ ಇದೆಲ್ಲ ತಂದಿದ್ದೀರಾ, ಥ್ಯಾಂಕ್ಸ್ ಮೇಡಂ ಅಂತ ಹೇಳಿ ಆ ಗ್ಲಾಸ್ನ ತಗೊಂಡು ಫೋಟೋ ತೆಗೆಯುತ್ತಾನೆ. ಅವಳ ಜೊತೆ ಸೆಲ್ಫಿನೂ ತೆಗೆಯುತ್ತಾನೆ. ಮೇಡಂ, ನಾನು ಇದನ್ನ ನನ್ನ ಹೆಂಡತಿಗೆ ಹೋಗಿ ತೋರಿಸ್ತೀನಿ, ಅವಳು ತುಂಬಾ ಖುಷಿ ಪಡ್ತಾಳೆ ಅಂತ ಸೂರ್ಯ ಹೇಳುತ್ತಿರುತ್ತಾನೆ. ಛಾಯಾ, ಸರಿ ಆಯ್ತು, ಹಾಗೆ ಮಾಡಿ ಎಂದಾಗ ಸೂರ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮನೋಜ್ ರೋಹಿಣಿ ಮೋಸದ ಬಲೆಗೆ ಬಿದ್ದಿದ್ದು ಬಹಿರಂಗ. ಮನೋಜ್ ಮತ್ತೆ ರೋಹಿಣಿ ಇಬ್ಬರೂ ಆಚೆ ಕಡೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿಗೆ ಒಂದು ಕಾರು ಬರುತ್ತೆ. ಆ ಕಾರನ್ನ ನೋಡಿ ಎಲ್ಲರೂ ಬನ್ನಿ, ಬೋರ್ಡ್ ಬಂತು ಅಂತ ಮನೋಜ್ ಜೋರಾಗಿ ಹೇಳುವಾಗ ಶಾಂತಿ, ಬೋರ್ಡ್ ಬಂತು, ಅವರಿಗೆ ಆ ಬೋರ್ಡ್ನ ಹಾಕಬಿಡೋದಕ್ಕೆ ಹೇಳು ಅಂತ ಹೇಳ್ಕೊಂಡು ಮನೆಯವರೆಲ್ಲರನ್ನೂ ಕರೆದುಕೊಂಡು ಅಲ್ಲಿಗೆ ಬರುತ್ತಾಳೆ. ಆ ವ್ಯಕ್ತಿ ಆಚೆಗೆ ಇಳಿದು ಬಂದಾಗ ಮನೋಜ್, ಹಾಗೇ ಬಂದು ನಿಂತಿದ್ದೀರಲ್ಲ, ಬೋರ್ಡ್ ಎಲ್ಲಿ ಎಂದು ಕೇಳುತ್ತಾನೆ. ಆ ವ್ಯಕ್ತಿ, ಬೋರ್ಡಾ, ಯಾವ ಬೋರ್ಡು ಎಂದು ಕೇಳಿದಾಗ ಮನೋಜ್, ಮನೆಗೆ ಹಾಕೋದಕ್ಕೆ ಬೋರ್ಡು ಎನ್ನುತ್ತಾನೆ. ಆ ವ್ಯಕ್ತಿ, ಯಾರ್ ಮನೆ, ಯಾರ್ ಬೋರ್ಡ್ ಹೇಳ್ತಾ ಇದೀಯಾ
ಎಂದು ಕೇಳಿದಾಗ ಮನೋಜ್ ಈ ಮನೆ ಬಗ್ಗೆನೇ, ಈ ಮನೆನ ನಾವು ತಗೊಂಡ್ವಿ ಎನ್ನುತ್ತಾನೆ. ಆ ವ್ಯಕ್ತಿ ತಗೊಂಡ್ರಾ? ಯಾರ ಹತ್ರ ಎಂದು ಕೇಳಿದಾಗ ಮನೋಜ್ ಮತ್ತೆ ರೋಹಿಣಿ ಇಬ್ಬರು ಓನರ್ ಹತ್ರ ಎನ್ನುತ್ತಾರೆ. ಆ ವ್ಯಕ್ತಿ ಯಾರ ಓನರ್ ಎಂದಾಗ ಮನೋಜ್ ಏನು ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಈ ಮನೆ ಓನರ್ ಹತ್ರನೇ ನಾವು ತಗೊಂಡಿರೋದು ಎನ್ನುತ್ತಾನೆ. ಆ ವ್ಯಕ್ತಿ ಅಯ್ಯೋ ದೇವರೇ, ಅವನು ಈ ಮನೆ ಓನರ್ ಅಲ್ಲಪ್ಪ, ಈ ಮನೆಲಿ ಬಾಡಿಗೆಗೆ ಇದ್ದವನು ಎಂದಿದ್ದೇ ತಡ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತದೆ. ಎಲ್ಲರೂ ಹಾಗೆ ಮುಖ ನೋಡಿ ನಿಂತುಕೊಳ್ಳುತ್ತಾರೆ. ಮನೋಜ್ ಹಲೋ, ಏನು ನೀವು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಏನೇನೋ ಮಾತಾಡ್ತಿದ್ದೀರಲ್ಲ, ಇರಿ ನಿಮಗಿದೆ ಓನರ್ಗೆ ಫೋನ್ ಮಾಡ್ತೀನಿ ಅಂತ ಆ ಫ್ರಾಡ್ಗಳಿಗೆ ಕರೆ ಮಾಡುತ್ತಾನೆ. ಮೀನಾ ಏನ್ರಿ ಇದು, ಏನೋ ತೊಂದರೆ ಆಗೋ ತರ ಕಾಣಿಸ್ತಿದೆ ಎಂದಾಗ ಸೂರ್ಯ ನನಗೂ ಅದೇ ಅನ್ನಿಸ್ತಿದೆ ಕಣೆ ಎನ್ನುತ್ತಾನೆ. ಮನೋಜ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಟೆನ್ಷನ್ ಆಗುತ್ತಾನೆ. ಆ ಮನೆ ಓನರ್ ಇನ್ನೇನು ಮತ್ತೆ ಆಫ್ ಮಾಡಿ ಇಟ್ಟಿರ್ತಾನೆ ಫೋನ್ನ. ಬೇರೆಯವರ ಮನೆನ ಅವನ ಮನೆ ಅಂತ ಹೇಳಿ ಮಾರಿದಾನಲ್ಲ, ಅದಕ್ಕೇನೆ ಎನ್ನುತ್ತಾನೆ. ಮನೋಜ್ ಸರ್ ನೀವ್ಯಾರು ಎಂದು ಕೇಳಿದಾಗ ಆ ವ್ಯಕ್ತಿ ಈ ಮನೆ ಓನರ್ ನಾನು ಎನ್ನುತ್ತಾನೆ. ಅದನ್ನ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗಿ ನಿಂತುಕೊಳ್ಳುತ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇ ಹೇಗಿತ್ತು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.